ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಈ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ನೀವು ಬಸ್ಸಲ್ಲಿ ಹೋಗ್ತಿದ್ರೆ KSRTC ಬಸ್ ಸ್ಟಾಪ್ ಇರುತ್ತೆ ಮೆಜೆಸ್ಟಿಕ್ಕಲ್ಲಿ. ಬಸ್ ಟರ್ಮಿನಲ್ ಟು ಪಾವಗಡ ಬಸ್ಸಸ್ ಇರುತ್ತೆ. ಪಾವಗಡ ಬಸ್ಸಸ್ ಹತ್ತಿ ನೀವು ಗೊರವನಹಳ್ಳಿ ಕ್ರಾಸ್ ಅಂತ ಟಿಕೆಟ್ ತೊಗೊಂಡ್ರೆ ಗೊರವನಹಳ್ಳಿ ಕ್ರಾಸ್ ಇಳಿಸ್ತಾರೆ. ಅಲ್ಲಿಂದ ನೀವು ಶೇರಿಂಗ್ ಆಟೋದಲ್ಲಿ ಹೋಗ್ಬೋದು. ಅಲ್ಲಿ ಬಸ್ಸಸ್ಸು ಇರುತ್ತೆ, ಬಟ್ ತುಂಬ ಟೈಮಿಂಗ್ಸ್ ಪ್ರಕಾರ ಇರುತ್ತೆ. ಬೆಟರ್ ಶೇರಿಂಗ್ ಆಟೋಲ್ಲಿ 30 ರೂಪಾಯಿ ತೊಗೊತಾರೆ. ಅಲ್ಲಿಂದ 30 ರೂಪಾಯಿ ಕೊಟ್ಟರೆ ದೇವಸ್ಥಾನ ಹತ್ರ ಬಿಡ್ತಾರೆ. ದೇವಸ್ಥಾನಕ್ಕೆ ಬಂದ ನಂತರ ನೀವೇನಾದರೂ ಸ್ಪೆಷಲ್ ಪೂಜೆ ಕುಂಕುಮಾರ್ಚನೆ ಮಾಡಬೇಕು, ಇಲ್ಲದ ವಿಶೇಷ ದರ್ಶನ ಬೇಕಂದರೆ ಅಲ್ಲಿ ನೀವು ಸೇವಾ ಕೌಂಟ್ರಲ್ಲಿ ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡು ಅಮ್ಮ ದರ್ಶನ ಮಾಡ್ಕೋಬೋದು, ಪೂಜೆ ಮಾಡಿಸ್ಬೋದು. ಸೊ ಇಲ್ಲಿ ಒಂದು ಕತೆ ನೀವು ಕೇಳಿರ್ತೀರ. ಅಲ್ಲಿ ಅಮ್ಮ ತಾನಾಗೆ ಹೇಳಿದ್ರಂತೆ, ಒಬ್ಬರು ಬಡವರಿದ್ರಂತೆ, ಅವ್ರಿಗೆ ತಾನಾಗೆ ಹೇಳಿದ್ರಂತೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ. ಆವಾಗ ತಾನು ಹೇಳಿದಂತೆ ನೀನು ದೆವ್ವ ಆದರೆ ಬೇಡ, ದೈವ ಆದರೆ ನಮ್ಮ ಮನೆಗೆ ಬಾ ಅಂತ ಹೇಳಿದಂತೆ. ತಾನು ಆವಾಗ ಮಹಾಲಕ್ಷ್ಮೀ ದೇವಿ ಹೇಳಿದ್ರಂತೆ, ನಾನು ಮಹಾಲಕ್ಷ್ಮಿ ನಿನಗೆ ಸಿರಿ ಸಂಪದಗಳು ಕೊಡ್ತೀನಿ ಅಂತ ಹೇಳಿ ಅವರಿಗೆ ಸಿರಿ ಸಂಪದಗಳನ್ನ ಕೊಡೋದಕ್ಕೆ ತಾಯಿ ಅವ್ರ ಮನೆಗೆ ಹೋಗಿದ್ರು. ಅದು ಒಂದು ಚಿಕ್ಕ ಕಲ್ಲು ಮೂರ್ತಿ ರೂಪದಲ್ಲಿ ಹೋಗಿದ್ರಂತೆ. ಅಲ್ಲಿ ನೀವು ನೋಡ್ಬೋದು, ದರ್ಶನ ಮಾಡುವಾಗ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ಶಂಖಚಕ್ರ, ಅಮ್ಮ ಮುಖ ಥರ ಕಾಣಿಸುತ್ತೆ, ಮುಖ ಕಾಣಿಸುತ್ತೆ. ಆ ದರ್ಶನ ಆದ ನಂತರ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿದೆ, ಅಲ್ಲಿ ದರ್ಶನ ಮಾಡ್ಕೊಂಡ್ವಿ. ಅದಾದ ನಂತರ ಅಲ್ಲಿ ಕಮಲಮ್ಮ ಅಂತ ಇರ್ತಾರೆ. ಈ ದೇವಸ್ಥಾನ ಮಧ್ಯದಲ್ಲಿ ಮುಚ್ಚೋಗಿರುವಾಗ ಯಾವುದೇ ಪೂಜೆಗಳು ನಡೀತಿರ್ಲಿಲ್ಲ. ಆವಾಗ ಕಮಲಮ್ಮ ಬಂದುಬಿಟ್ಟು ಅಲ್ಲಿ ದೇವಸ್ಥಾನ ಇರೋದು ಗೊತ್ತಾಗಿ ಅಲ್ಲಿ ದೇವಸ್ಥಾನನ ಮತ್ತೆ ಪೂಜೆಗಳು ಮಾಡೋ ಥರ ಪುನರುದ್ಧಾರಣೆ ಮಾಡಿದರು. ಏಕೆಂದರೆ ಆವಾಗ ತುಂಬ ಚಿಕ್ಕದಾಗಿತ್ತಂತೆ, ಅದು ಪೂಜೆಗಳಿಲ್ಲ ಅಂತ ಮುಚ್ಚೋಗಿರುವಾಗ ಕಮಲಮ್ಮೆ ತಾನು ಅಲ್ಲಿ ಅಮ್ಮ ದೇವಸ್ಥಾನನ ಪುನರುದ್ಧಾರ ಮಾಡಿದ್ದಾರೆ. ಸೊ ಖಂಡಿತ ನೀವು ಅಮ್ಮ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡ ನಂತರ ಕಮಲಮ್ಮನ ದರ್ಶನ ಮಾಡ್ಕೊಳ್ಳಿ. ಅದಾದ ನಂತರ ಊಟ ಮಾಡೋದಕ್ಕೆ ದಾಸೋಹ ಭವನ ಬಂದ್ವಿ. ದಾಸೋಹ ಭವನದಲ್ಲಿ ನಾವು ಊಟ ಮಾಡಿದ್ವಿ. ಇಲ್ಲಿ ಸಮೀಪದಲ್ಲೇ ಒಂದು ಡ್ಯಾಮ್ ಇದೆ. ಸೊ ನಾವು ಡ್ಯಾಮ್ಗೆ ಹೋಗ್ಬೇಕು ಅಂದರೆ ನಾವು ನಡ್ಕೊಂಡು ಹೋಗ್ಬೋದು. 10 ನಿಮಿಷ ವಾಕಬಲ್ ಡಿಸ್ಟೆನ್ಸು. ನಾವು ಊಟ ಮಾಡಿದ ನಂತರ ಅಲ್ಲಿಂದ ಡ್ಯಾಮ್ಗೆ ನಡ್ಕೊಂಡು ಹೋಗಿದ್ವಿ. ಅಲ್ಲಿ ದಾರಿಯಲ್ಲೇ ನಮಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟು ಡ್ಯಾಮ್ಗೆ ಹೋದ್ವಿ. ಡ್ಯಾಮು ನಾನು ಇವಾಗ ಹೇಳಿದ್ನಲ್ಲ, ಅಮ್ಮ ತಾನು ಬರ್ತೀನಿ ಅಂತ ಹೇಳಿದರು ಅಂತ, ಇದೇ ನದಿ ತೀರದಲ್ಲಿ ಅಂತೆ ಅವ್ರಿಗೆ ಅಮ್ಮ ಮೂರ್ತಿ ಸಿಕ್ಕಿರೋದು. ಸೊ ಏನಾದರೂ ಆರ್ಥಿಕ ಸಮಸ್ಯೆಗಳಿದ್ದರೆ ಖಂಡಿತ ಒಂದು ಸಲ ಈ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿ. ಸೊ ನಾವು ದರ್ಶನ ಮಾಡಿಕೊಂಡು ನಂತರ ಊಟ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಡ್ಯಾಮ್ ನೋಡಿಕೊಂಡು ಸೇಮ್ ಆಟೋದಲ್ಲಿ ಅಲ್ಲಿಂದ ಗೊರವನಹಳ್ಳಿ ಕ್ರಾಸ್ ಹೋದ್ವಿ. ಇಲ್ಲಿ ಯಾವುದು ಮೇನ್ ಬಸ್ ಸ್ಟಾಪ್ ಇಲ್ಲ. ಸೊ ಬೆಟರ್ ನೀವು ಬೇಗ ಬಂದು ಬೇಗ ಹೋಗೋದು ಬೆಟ್ರು, ಸಂಜೆವರೆಗೂ ವೆಯ್ಟ್ ಮಾಡೋದಕ್ಕಿಂತ. ಓನ್ ವೆಹಿಕಲ್ ಇದ್ದರೆ ತೊಂದರೆ ಇಲ್ಲ. ಅಲ್ಲಿಂದ ನಾವು ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ಸು ಮನೆಗೆ ಬ್ಯಾಂಗ್ಳೂರಿಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.